2024 ಸುಕ್ಷೇತ್ರ ಜನವಾಡ ಗ್ರಾಮದ ರೇಣುಕಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಪುರುಷರ ಅಂತಾರಾಜ್ಯ ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾವಳಿಯ ಇವತ್ತಿನ ಬಲಿಷ್ಠ ಸ್ಥಳೀಯ ಇರಬಹುದು ಅದರ ಸುತ್ತಮುತ್ತಲ ಗ್ರಾಮಗಳಿಂದ ಭಾಗವಹಿಸಿರುವಂತಹ 24 ಪಂದ್ಯಗಳಲ್ಲಿ ಈಗಾಗಲೇ ಪೈಪೋಟಿ ನಡೆದಿದ್ದು ಈ ಒಂದು ಪಂದ್ಯಾವಳಿಯ 2ನೇ ಬಹುಮಾನಕ್ಕಾಗಿ 15,000, 3ನೇ ಬಹುಮಾನಕ್ಕಾಗಿ 10,000, 4ನೇ ಬಹುಮಾನಕ್ಕಾಗಿ 7,000 ಹಾಗೆಯೇ 3,000, 3,000, 2,000, 2,000 ಅನ್ನುವಂತ 8 ಬಹುಮಾನಗಳನ್ನು ಈ ಒಂದು ಪಂದ್ಯಾವಳಿಯಲ್ಲಿ छत्रपती शिवाजी अनिकेत गुरु ಒಂದು 0 ಮೈಸೂರಿಗೆ 1 ತುಮಕೂರು 0 ಇಂದ ಸಾಗುತ್ತಿದೆ ತುಮಕೂರು ಜಿಲ್ಲೆಯ ತಂಡ ತುಮಕೂರು 1-1 ಸಮಬಲದಲ್ಲಿ ಸಾಗುತ್ತಿದೆ ಪಂದ್ಯ 1-1 ಪಾಯಿಂಟ್ ಮೈಸೂರಿಗೆ 1 ಶಾಂತತೆ ಇರ ನಂದೀಶ್ ಅವರು ಈ ಒಂದು ಪಂದ್ಯಾಟದ ಮುಖ್ಯ ನಿರ್ಣಾಯಕರಾಗಿ ಸಾಲೋಡ್ಗಿ ಸರ್ ಹಾಗೂ SR ಟಿವಿ ಪಾಟೀಲ್ಗಳು ದೂಪುಡಿ ಸರ್ ಎಲ್ಲ ಒಂದು ನಿರ್ಣಾಯಕರ ಬಳಗಕ್ಕೆ ಈ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನ 20,001 ರೂಪಾಯಿ, ದ್ವಿತೀಯ ಬಹುಮಾನ 15,001 ರೂಪಾಯಿ, ತೃತೀಯ ಬಹುಮಾನ 10,001 ರೂಪಾಯಿ, ಚತುರ್ಥ ಬಹುಮಾನ 7,001 ರೂಪಾಯಿ, ತಲಾ 4 ಬಹುಮಾನಗಳನ್ನು ನಮ್ಮ ಜನಪ್ರಿಯ ಶಾಸಕರು ಮಾಜಿ ಅಥಣಿ ಭಾಗದ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಚಿದಾನಂದ ಸವರಿ ಅವರು ಈ ಒಂದು ಪಂದ್ಯಾವಳಿಗೆ 4 ಬಹುಮಾನಗಳನ್ನು ಕೊಡಮಾಡಿದ್ದಾರೆ. ಹಾಗೇನೆ 5ನೇ ಬಹುಮಾನ 5,001 ರೂಪಾಯಿ ಶ್ರೀ ಚಂದ್ರಶೇಖರ್ ಗಿ ಆದ್ಯಾಬಸಪ್ಪಗೌಡ ನಿರ್ದೇಶಕರು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಹಾಲು ಒಕ್ಕೂಟ ಇವರಿಂದ. 6ನೇ ಬಹುಮಾನ 3,001 ರೂಪಾಯಿ ಶ್ರೀ ಮಾತೇಶ್ ಗಂಗಪ್ಪ ಹುಟ್ಟಿ HT ಹೆಡ್ ವಿಜಯ ಸವಾರ್ ನಮ್ಮ ಜನವಾಡ ಗ್ರಾಮದ ಒಂದು ಭರವಸೆ ತಂಡವಾಗಿತ್ತು. ಅಷ್ಟೇ ಒಂದು ಅದ್ಭುತವಾಗಿರುವಂತಹ ಆಟಗಾರರು ಹೊಂದಿರುವಂತಹ ತಂಡ ರೇಣುಕಾದೇವಿ ತಂಡ. ಈ ಮುಂದೆ ಅಂಕಿತ್ ಗುರು ಅವರ ಒಂದು ತಂಡ ಇದೆ. ಬಹುಶಃ ಮುಂದಿನ ರೌಂಡ್ಗೆ ಅದಾರಲ್ಲ ಗೊತ್ತಿಲ್ಲ, ಆದ್ರೆ ಸಾಕಷ್ಟು ಪಂದ್ಯಾವಳಿ ಇವತ್ತಿನ ಪಂದ್ಯಾವಳಿಯಲ್ಲಿ ನಮ್ಮ ಜನವಾಡ ಗ್ರಾಮದ ಕ್ರೀಡಾಭಿಮಾನಿಗಳು ವೀಕ್ಷಣೆ ಮಾಡುವಂತ ತಂಡ ಅಂತ ಹೇಳ್ಬಹುದು. ಬಾಡು ಇಲ್ಲವೇ ಮಡಿ, ಅಂಕ ಪಡಿಲೇಬೇಕು, ಇಲ್ಲವಾದ್ರೆ ಸಿಕ್ಕಿ ಬರಬೇಕು. ತಂದೆ ಮಕ್ಕಳು ಎದರ ಬದರ ಬಹುಮಾನ ಇಡ್ತಿದ್ ನೆನಪಾತು. ನಮ್ಮ ಪೂಜ್ಯರಂತ ರಾಮಯ್ಯ ಸ್ವಾಮಿಗಳು ಗೆದ್ದ ತಂಡಕ್ಕೆ ಬಹುಮಾನ ಇಟ್ರ ಅವ್ರ ಮಗ ಈರೇಶ್ ಸೋತ್ ತಂಡಕ್ಕೆ ಏನ್ ಹೇಳ್ತೀರಿ ರಾಮಯ್ಯ ಸ್ವಾಮಿಗಳು ಈರೇಶ್ ಸ್ವಾಮಿಗಳ ಬಗ್ಗೆ? ಹೌದಲ್ರಿ ಗೆದ್ದಾರಿಗೆ ಪ್ರೈಸ್ ಸೋತಾರಿಗೆ ಒಂದೇ ಮನೆಯೊಳಗೆ ತಂದೆ ಮಗ ಇದರ ಬದಲ ಹಿಡಿದು ಎಂತ ಅದ್ಭುತ. ಸೋತವ್ರೇನ್ ಸಣ್ಣರಿಲ್ಲ, ಗೆದ್ದವ್ರೇನ್ ದೊಡ್ಡವರಲ್ಲ. ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಸರಿ ಸರ್, ಗೊತ್ತೀವಿ. ತಂದೆ ಮಗ ಮನೆಯಾಗ ಒಂದೈದ್ರು ಗ್ರೌಂಡ್ನ್ಯಾಗ ಎದುರಾಳಿಗಳಂದ್ರೆ ವಿಚಿತ್ರ. ಟ್ಯಾಕ್ ಕೊಡ್ರಿ ಹರ್ಷ ಅವರು, ಟ್ಯಾಕ್ ಕುತ್ಕೊಡಿ. ತುಮಕೂರು ತಂಡ ಟ್ಯಾಕ್ ಕುತ್ಕೊಡಿ. ಔಟ್ ಆದವರು ತುಮಕೂರು 2 ಹಾಫ್ ಟೈಮ್ ಮಧ್ಯ 7-4 2 ಅಂಕಗಳ ಮುನ್ನಡೆಯಲ್ಲಿ ಗೆಳೆಯರ ಬಳಗ ಮೈಸೂರಿಗೆ ತಂಡ. 2 ಅಂಕಗಳ ಹಿನ್ನಡೆಯಲ್ಲಿ ತುಮಕೂರು ಜಿಲ್ಲೆಯ ತಂಡ ಅಂತ ಆಗಬಹುದು. ಆಟಗಾರ ಇಬ್ಬರು ನೆನಪಕ್ಕಾರು. ಮಾವೀರ್ ಮುಗ್ಗಣ್ಣವ್ರ ಮಾವೀರ್ ದಡ್ಡಿ
ಹೌದು ಸರ್. ಅದ್ಭುತ ಆಟಗಾರ ಇದ್ರು. ಅವಾಗ ನಮ್ಮ ದೊಡ್ಡ ಸರ್ ಬೋನಸ್ ಕಾ ಬಾದ್ಶಾ ಅಂತಾರಂತ ಅವ್ರಿಗೆ, ಮಹಾವೀರ್ ಮುಗ್ಗನವ್ರು ಅಂತ ಹೇಳಿ. ಬಸವರಾಜ್ ಬಜರಂಗಿ ಅವ್ರಿಗೆ ಒಂದು ಬಿರುದು ಕೊಟ್ಟಿನಿ. ವಿಶ್ವಕಪ್ ಗೆದ್ದಂತ ಶ್ರೀಲಂಕಾ ತಂಡದ ಅರ್ಜುನ್ ರಣತುಂಗ ಇದ್ರಲ್ಲ ರೀ, ಅವ್ರಿಗೆ ಅರ್ಜುನ್ ರಣತುಂಗ ಅಂತ ಬಿರುದು ಕೊಟ್ಟಿನಿ. ಅಂತ ಆಟಗಾರ ಸಿಗ್ತಾ ಇಲ್ರಿ. ಮಾತಾಡ್ತದ ಅವ್ರ ಕಡೆ ಕೊಡ್ತೇನೆ, ನೀವು ಒಂದ್ ಸ್ವಲ್ಪ ಅವ್ರ ಜೋಡಿ ಮಾತಾಡ್ರಿ. ಯಾಕ್ರಿ ಎಲ್ಲಿ ಶೇಖರ ನೋಡ್ರಿ, ನಾ ಟಿವಿ ಅವ್ರ ಜೋಡಿ ಮಾತಾಡ್ತಾನು ಕೊಡ್ರಿ ಸರ್ ಅಂತ ಹೇಳ್ಯಾರ. ಒಳ್ಳೆ ಕ್ರೀಡಾಪಟು ಸರ್ ಶೇಖರ್ ಅತ್ಲಿ ಗೊತ್ತು ಸರ್. ಅವ್ರು ಅದ ನೋಡಿ ಅವರು ಹನುಮಂತನ ಅವರು ಅದರಲ್ಲ ಹಿಂಭಾಗದಲ್ಲಿ ನೋಡ್ರಿ, ಅದ್ರ ಮೈಸೂರು ಕೇಸರಿ ಪಲ್ವಾನ್ ನೋಡ್ರಿ, ನಮ್ಮ ಮೈಸೂರು ಕೇಸರಿ ಪಲ್ವಾನ. ಹಾಗೇನೆ ವಾಹನ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹನುಮಂತ ಜಾಮಗೌಡ, ಹಾಗೇನೆ ಉದಯ್ ಗುರವ್ ಅವರು ಇರದೇ ಇದ್ದ ಪಕ್ಷದಲ್ಲಿ ಅವರು ಸಂಬಂಧಪಟ್ಟತಕ್ಕಂತ ವಾಹನ ಮಾಲೀಕರು ಇನ್ನುಳಿದವರು ಯಾರಾದರೂ ಇದ್ರೆ ಅವರು ವೇದಿಕೆ ಮೇಲೆ ಬರಬೇಕು. 3 ಮಿನಿಟ್ಸ್ ಆಖರಿ 3 ಮಿನಿಟ್ ಖೇಲ್ ಬಾಕಿ. ಕೊನೆಯ 3 ನಿಮಿಷದ ಆಟ ಮಾತ್ರ ಮೈದಾನದಲ್ಲಿ. ಛತ್ರಪತಿ ಶಿವಾಜಿ ಇಬ್ಬರಿಗೆ ರೇಣುಕಾ ಜನವಾಡ್ ಅಂಕಿತ್ ಮೈದಾನದಲ್ಲಿ ಬರಬೇಕು. ಛತ್ರಪತಿ ಶಿವಾಜಿ ಇಬ್ಬರಿಗೆ ರೇಣುಕಾ ಜನವಾಡ್ ಅಂಕಿತ್ ಗುರವ್ ಕರೆಕ್ಟ್. ಪ್ರೇಕ್ಷಕರೇ, ಈಗ ಈ ಎರಡು ತಂಡಗಳ ಮಧ್ಯೆ ಆಟ ಮುಗಿದ ನಂತರ ಮತ್ತೊಂದು ಜನವಾಡಗರ ಅದ್ಭುತ ತಂಡ ಕುಮಾರ ಅಂಕಿತ್ ಗುರವ್ ಅವರ ನಾಯಕತ್ವದಲ್ಲಿ ಅಂತಾರೆ ರೇಣುಕಾದೇವಿ ಜನವಾಡ ಬಿ ತಂಡ ಬರ್ತೈತಿ. ಶಾಂತಿ ತಂದು ಕೊಡ್ರಿ. ಈಗಾಗಲೇ ರೇಣುಕಾದೇವಿ ಜನವಾಡ ಎ ತಂಡ ಬಹಳ ಅದ್ಭುತ ಆಟಗಾರರಿದ್ರು ಒಂದೊಂದು ಕಾಲದಲ್ಲಿ, ಆದರೂ ಪ್ರಾಕ್ಟೀಸ್ ಇಲ್ಲದ ಕಾರಣ ಸೋತೋಗಿದ್ದಾರೆ. ಅವ್ರ ನಮ್ ಶೇಖರ್ ಹತ್ತನೇ ಅವ್ರು ನಿಮ್ ಜೋಡಿ ಮಾತಾಡ್ಬೇಕಂತ ಬಾಳ ನನ್ ಬಿಡ್ಸಾತಾರ, ನೀವೇ ಮಾತಾಡಿ. ಇಲ್ಲಿ ಸೂಪರ್ ಟಕ್ ಕೂಡ ಆನ್ ಆಗಿದೆ, ಥರ್ಡ್ ರೈಡ್ ಕೂಡ ಇದೆ. ಅಂಕ ಪಡೆಯಬೇಕು, ಇಲ್ಲ ಸಿಕ್ಕಿ ಬಂದ್ರೆ 2 ಅಂಕ ಪಡೆದ್ರೆ ಬಚಾವ್ ಆಗ್ತೀರಿ. ಹನುಮಂತ್ ಜಾಮಗಡ್ ಅವರು ಯಾರ ಪರವಾಗಿ 4 ತುಮಕೂರು ಸರ್. ತುಮಕೂರು 6 ಥರ್ಡ್ ರೈಡ್. ಮೈಸೂರಿಗೆ 4 6 ಕೊನೆ 1 ನಿಮಿಷಕ್ಕೆ ಕೊನೆ 1 ನಿಮಿಷದ ಆಟ ಮಾತ್ರ ಬಂದ್ಬರು. ಆ ಸ್ಕೋರ್ ಬೋರ್ಡ್ ಸ್ವಲ್ಪ ಸರಿಯಾಗಿ ಅಪ್ಡೇಟ್ ಮಾಡ್ರಿ ಅಣ್ಣ, ನಮಗ್ ಹಂಗ ಸ್ಕೋರ್ ವೇರ್ 6 ಸರ್. ಸಮಬಲ 6 ಅದ್ಭುತ ಆಗಿರ್ತಲ್ಲ. 6 ಸಮ ಸರ್. ರೋಮಾಂಚಕರ ಪಂದ್ಯ ಅಂತ ಹೇಳ್ಬೋದು ಸರ್. ಮೈಸೂರಿಗೆ ತಂಡ ನಾವು ಎಲ್ಲೇ ಅದಕ್ಕೆ ನೋಡಿದ್ವಿ ಸರ್, ಇದು ಫಸ್ಟ್ ಟೈಮ್ ಅಂತ ಅನ್ಕೊಂಡಿದೀವಿ. ಬಟ್ ಯಾರು ಆಡಾಕ ಸರ್, ಪ್ರಾಕ್ಟೀಸ್ ಅದ ಅವ್ರಿಗೆ ಡೈಲಿ. ಸರ್ 7-6 ಓಕೆ, ಅದು ಸರಿಯಾಗಿ ಅಪ್ಡೇಟ್ ಮಾಡ್ರಿ ಯಾವ್ದು ಸರ್. ಒಂದು ಗುಣ ಮುನ್ನಡೆ. ಅದನ್ನ ತಲೆ ಕೆಡಿಸ್ಕೊಳ್ಳಿ. ಮ್ಯಾಚ್ ರೆಫರಿ ಅವರು ನಾಯಕರಲ್ಲ, ಆಟಗಾರ ಮ್ಯಾನೇಜರ್ ಏನಾದ್ರು ಹೇಳ್ತಾರೆ, ತಲೆ ಕೆಡಿಸ್ಕೋಬೇಡಿ. ದಾನೇಶ್ ನಾನು ಕರೆಕ್ಟ್ ಆಗಿ ನಿರ್ಣಯ ಮಾಡಿ